ವೀಲರ್ ಕಂಟ್ರೋಲಿಂಗ್ ಸಿಸ್ಟಮ್ ಪರಿಚಯ. ಇಂಟ್ರೊಡಕ್ಷನ್ ಆಫ್ ಟೂ ವೀಲರ್ ಕಂಟ್ರೋಲಿಂಗ್ ಸಿಸ್ಟಮ್. ಟೂ ವೀಲರ್ ಸುರಕ್ಷಿತ ಮತ್ತು ಸುಗಮ ಚಾಲನೆಗೆ ಕಂಟ್ರೋಲಿಂಗ್ ಸಿಸ್ಟಮ್ ಎಷ್ಟು ಮುಖ್ಯ ಎಂದು ನಿಮಗೆ ತಿಳಿದಿದೆಯೇ? ಟೂ ವೀಲರ್ ಕಂಟ್ರೋಲಿಂಗ್ ಸಿಸ್ಟಮ್ ಕೆಲಸವೆಂದರೆ ವಾಹನದ ಸ್ಥಿರತೆ, ಸುರಕ್ಷತೆ ಮತ್ತು ಸುಗಮ ಚಲನೆಯನ್ನು ಖಚಿತಪಡಿಸುವುದು. ಇಂದು ಈ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ವಾಹನ ಕಾರ್ಯಾಚರಣೆಗೆ ಅದು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ವಿವರಿಸುತ್ತೇವೆ. ಆದ್ದರಿಂದ ಇದನ್ನು ಪ್ರಾರಂಭಿಸೋಣ ಮತ್ತು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಕಂಟ್ರೋಲಿಂಗ್ ಸಿಸ್ಟಮ್ನಲ್ಲಿ 4 ಮುಖ್ಯ ಭಾಗಗಳಿವೆ. ಬ್ರೇಕ್ ಸಿಸ್ಟಮ್. ವಾಹನವನ್ನು ನಿಧಾನಗೊಳಿಸಲು ಅಥವಾ ನಿಲ್ಲಿಸಲು ಬ್ರೇಕ್ಗಳು ಕೆಲಸ ಮಾಡುತ್ತವೆ. ಸರಿಯಾದ ಬ್ರೇಕಿಂಗ್ ಟೆಕ್ನಿಕ್ ನಿಮ್ಮ ವಾಹನವನ್ನು ಸುರಕ್ಷಿತವಾಗಿರಿಸುತ್ತದೆ. ಬ್ರೇಕ್ಗಳಲ್ಲಿ 2 ಮುಖ್ಯ ವಿಧಗಳಿವೆ: ಡಿಸ್ಕ್ ಬ್ರೇಕ್ಗಳು ಮತ್ತು ಡ್ರಮ್ ಬ್ರೇಕ್ಗಳು. ಕೆಲವು ಆಧುನಿಕ ಟೂ ವೀಲರ್ ABS ಅಂದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಹೊಂದಿವೆ. ಇದು ಬ್ರೇಕಿಂಗ್ ಸಮಯದಲ್ಲಿ ಚಕ್ರಗಳು ಲಾಕ್ ಆಗುವುದನ್ನು ತಡೆಯುತ್ತದೆ ಮತ್ತು ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸುತ್ತದೆ. ಸ್ಟೀರಿಂಗ್. ನಿಮ್ಮ ವಾಹನದ ದಿಕ್ಕನ್ನು ಬದಲಾಯಿಸಲು ಸ್ಟೀರಿಂಗ್ ನಿಮಗೆ ಸಹಾಯ ಮಾಡುತ್ತದೆ. ಸರಿಯಾದ ನಿಯಂತ್ರಣದಿಂದ ಇದು ಹೆಚ್ಚಿನ ವೇಗದಲ್ಲಿಯೂ ಸಹ ವಾಹನವನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ನಿಯಮಿತವಾದ ಸ್ಟೀರಿಂಗ್ ಪರಿಶೀಲನೆ ಮತ್ತು ಸರಿಯಾದ ಬಳಕೆಯು ನಿಮ್ಮ ಚಾಲನಾ ಅನುಭವವನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ. ಥ್ರಾಟಲ್. ಇದು ಇಂಜಿನ್ನ ಫ್ಯೂಯಲ್ ಮತ್ತು ಏರ್ ಸಪ್ಲೈಯನ್ನು ನಿಯಂತ್ರಿಸುತ್ತದೆ. ಥ್ರಾಟಲ್ ಮೇಲಿನ ಸರಿಯಾದ ಹಿಡಿತವು ಸ್ಥಿರವಾದ ವಾಹನ ವೇಗವನ್ನು ಕಾಯ್ದುಕೊಳ್ಳುತ್ತದೆ. ಇದನ್ನು ನಿಧಾನವಾಗಿ ಮತ್ತು ಸ್ಥಿರವಾಗಿ ಬಳಸಬೇಕು. ಸಸ್ಪೆನ್ಷನ್ ಸಿಸ್ಟಮ್. ಈ ಸಸ್ಪೆನ್ಷನ್ ಸಿಸ್ಟಮ್ ಗುಂಡಿಗಳಿಂದ ಉಂಟಾಗುವ ಆಘಾತಗಳನ್ನು ಕಡಿಮೆ ಮಾಡುತ್ತದೆ. ಇದು ವಾಹನವನ್ನು ಸ್ಥಿರವಾಗಿರಿಸುತ್ತದೆ ಮತ್ತು ಚಾಲಕನಿಗೆ ಆರಾಮದಾಯಕ ಅನುಭವವನ್ನು ನೀಡುತ್ತದೆ. ಉತ್ತಮ ಸಸ್ಪೆನ್ಷನ್ನಿಂದ ವಾಹನದ ಹ್ಯಾಂಡ್ಲಿಂಗ್ ಇನ್ನಷ್ಟು ಉತ್ತಮವಾಗುತ್ತದೆ. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ಟೂ ವೀಲರ್ ಕಂಟ್ರೋಲಿಂಗ್ ಸಿಸ್ಟಮ್ 4 ಪ್ರಮುಖ ಭಾಗಗಳಾದ ಬ್ರೇಕ್ ಸಿಸ್ಟಮ್, ಸ್ಟೀರಿಂಗ್, ಥ್ರಾಟಲ್ ಮತ್ತು ಸಸ್ಪೆನ್ಷನ್ ಸಿಸ್ಟಮ್ ಅನ್ನು ವಿವರವಾಗಿ ನೋಡುತ್ತೇವೆ. ಬ್ರೇಕಿಂಗ್ ಸಿಸ್ಟಮ್ ವಾಹನದ ವೇಗವನ್ನು ನಿಯಂತ್ರಿಸುತ್ತದೆ. ಸ್ಟೀರಿಂಗ್ ದಿಕ್ಕನ್ನು ಬದಲಾಯಿಸಲು ಸಹಾಯ ಮಾಡುತ್ತದೆ. ಥ್ರಾಟಲ್ ಇಂಜಿನ್ಗೆ ಫ್ಯೂಯಲ್ ಮತ್ತು ಏರ್ ಸಪ್ಲೈ ನಿಯಂತ್ರಿಸುತ್ತದೆ ಎಂದು ನಾವು ಕಲಿತಿದ್ದೇವೆ. ಸಸ್ಪೆನ್ಷನ್ ಸಿಸ್ಟಮ್ ಆಘಾತಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಚಾಲನೆಯನ್ನು ಆರಾಮದಾಯಕವಾಗಿಸುತ್ತದೆ. ಸುರಕ್ಷಿತ ಮತ್ತು ಆರಾಮದಾಯಕ ಚಾಲನೆಗೆ ಈ ಎಲ್ಲ ಕಂಟ್ರೋಲಿಂಗ್ ಸಿಸ್ಟಮ್ ಸರಿಯಾದ ಬಳಕೆ ಮತ್ತು ನಿರ್ವಹಣೆ ಬಹಳ ಮುಖ್ಯ. ಈ ಟೆಕ್ನಿಕ್ಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಟೂ ವೀಲರ್ ಅನ್ನು ಉತ್ತಮವಾಗಿ ನಿಯಂತ್ರಿಸಬಹುದು ಮತ್ತು ಸುರಕ್ಷಿತ ಸವಾರಿಯನ್ನು ಖಚಿತಪಡಿಸಿಕೊಳ್ಳಬಹುದು. ಈಗ ನಿಮಗಾಗಿ ಒಂದು ಕೆಲಸ. ಬೈಕ್ಗಳಲ್ಲಿ ಯಾವ ರೀತಿಯ ಬ್ರೇಕ್ಗಳಿವೆ ಎಂಬುದನ್ನು ನಿಮ್ಮ ಸ್ವಂತ ಭಾಷೆಯಲ್ಲಿ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ.